ನಮಸ್ತೆ ಕರ್ನಾಟಕ. ಎಲ್ಲರೂ ಬಿಗ್ ಬಾಸ್ ನೋಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ಏನು ಗೇಮ್ ಅಂತಲೇ ಗೊತ್ತಾಗ್ತಿಲ್ಲ ಈ ಬಿಗ್ ಬಾಸ್. ಇದು ಯಾಕೆ ಈ ಥರ ಒಂದು ಮೋಸದಾಟ ಆಡಿದ್ರ ಬಿಗ್ ಬಾಸ್ ಧನ್ರಾಜ್ ಜೊತೆಗೆ ಅಂತ ಅನಿಸ್ತಾ ಇದೆ. ಅಲ್ಲ, ಒಂದು ಗೇಮ್ ಮಾಡ್ತಾರಂತೆ, ಅದರಲ್ಲಿ ಏನೋ ಮಿರರಲ್ಲಿ ಸ್ವಲ್ಪ ನೋಡ್ತಾರಂತೆ, ಅದರಲ್ಲಿ ಆ ಟೈಮಲ್ಲಿ ವಿನ್ ಆಗ್ತಾರಂತೆ. ಧನ್ರಾಜ್ ವಿನ್ ಅಂತ ಘೋಷಣೆ ಮಾಡ್ತಾರೆ. ಟಾಪ್ ಪಾಯಿಂಟಲ್ಲಿ ಇಮ್ಯುನಿಟಿ ಸಿಗುತ್ತೆ, ಎಲಿಮಿನೇಷನಿಂದ ಪಾರಾಗ್ತಾರೆ. ನೆಕ್ಸ್ಟ್ ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತೆ, ಸಂಕ್ರಾಂತಿ ಆಗುತ್ತೆ. ಇವಾಗ ನೋಡಿದರೆ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರಂತೆ ಇವತ್ತು. ಅಲ್ಲಲ್ಲ, ಅಷ್ಟು ಎಲ್ಲ ಕ್ಯಾಮರಾ ಇರುವ ಬಿಗ್ ಬಾಸಲ್ಲಿ 2 days ಬೇಕಿತ್ತ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡೋಕ್ಕೆ? ಏನು ಡಬ್ಬಾ ಸ್ಟೇಟ್ಮೆಂಟ್ ಕೊಡ್ತೀರಿ ಬಿಗ್ ಬಾಸ್? ಇದೊಳ್ಳೆ ಕಥಾಯ್ತಲ್ಲ. ಧನ್ರಾಜ್ ಇರೋದಕ್ಕೆ ನೀವು ಕೂಲಂಕುಷವಾಗಿ ಮತ್ತೆ ಪರಿಶೀಲನೆ ಮಾಡಿದ್ರೆ, ಅಲ್ಲ ಬೇರೆ ಯಾರದ್ದು ಇರ್ತಿದ್ರೆ ಪರಿಶೀಲನೆ ಮಾಡ್ತಿದ್ರ? ಮೋಸ್ಟ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಗೌತಮಿನೋ ಮೋಕ್ಷಿತನೋ ಯಾರೋ ಹೋಗಬೇಕಿತ್ತು, ಭವ್ಯನೋ. ಬಟ್ ಎಲ್ಲೋ ಒಂದು ಕಡೆ ಪ್ರೆಷರ್ ಬಿತ್ತೇನೋ ಹೋಗಬಾರ್ದು ಅಂತೇಳಿ. ಅಲ್ಲ, ನಮಗೆ ಜನರಿಗೆ ಆಗ ಅನಿಸ್ತಾ ಇದೆ, ಯಾಕ್ರೆ ಈ ಥರ ನೀವೇ ಮೋಸ ಮಾಡಬೇಕು ಅಂತಿದ್ರೆ ಯಾಕೆ ಅಂಥವ್ರನ್ನು ಬಿಗ್ ಬಾಸ್ ಕರೆಸ್ತೀರಾ? ಫಸ್ಟ್ ಆಫ್ ಆಲ್ ಯಾಕೆ ನೋವು ಕೊಡ್ತೀರಾ? ಅಲ್ಲೇ ಡ್ರಾ ಮಾಡ್ಬೋದಿತ್ತಲ್ಲ. ಧನ್ರಾಜ್ ನೋಡಿದ್ರು, ಅವರಿಗೆ ಪಾಯಿಂಟ್ಸ್ ಬೇಡ, ಅಫ್ಕೋರ್ಸ್ ಬೇಡ. ತಪ್ಪು ಮಾಡಿದ್ರು, ಓಕೆ, ಅಲ್ಲೇ ಡ್ರಾ ಮಾಡ್ಬೋದಿತ್ತು ಮ್ಯಾಚನ್ನು. ಅಲ್ಲೇ ಅದರ ರಿಸಲ್ಟನ್ನು ಇಲ್ಲ ಅಂತ ಘೋಷಣೆ ಮಾಡ್ಬೋದಿತ್ತು, ಅಥವಾ ರೀಮ್ಯಾಚ್ ಮಾಡ್ಬೋದಿತ್ತು. ಇಷ್ಟು ದಿನ ತನಕ ಕಾದು ಅದನ್ನು ಮತ್ತೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವರಿಗೊಂದು ನೋವು ಕೊಟ್ಟು ಅವರನ್ನು ಮೆಂಟಲಿ ನೀವು ಡಿಮೋಟಿವೇಟ್ ಮಾಡೋದಿದೆಯಲ್ಲ, ಇಟ್ಸ್ ಹಾರಿಬಲ್. ಐ ಥಿಂಕ್ ಬಹುಶಃ ಇದು ಯಾರಿಗೂ ಆಗಬಾರ್ದು ಈ ಥರ. ಧನ್ರಾಜ್ ಪ್ಲೇಸಲ್ಲಿ ಬೇರೆ ಯಾರು ಇರ್ತಿದ್ರು ನಾನು ಮಾತಾಡ್ತಿದ್ದೆ ಬಹುಶಃ. ಅಲ್ಲ, ಯಾವುದಾದ್ರೊಂದು ಮ್ಯಾಚಲ್ಲಿ ಏನಾದರೂ ಡಿಸ್ಕ್ವಾಲಿಫೈಡ್ ಪಾಯಿಂಟ್ ಅಂದರೆ ಆ ಪರ್ಟಿಕ್ಯುಲರ್ ಮ್ಯಾಚನ್ನು ರದ್ದುಗೊಳಿಸ್ಬೇಕು, ಇಡೀ ಟೂರ್ನಮೆಂಟನ್ನೇ ರದ್ದುಗೊಳಿಸ್ತಾರೆ. ಇದು ಯಾವ ಸೀಮೆ ನ್ಯಾಯ ರೀ ನಿಮ್ಮದು? ಅರೆ, ಅಷ್ಟು ಒಂದು ನಿಮಗೆ ಡಿಸಿಷನ್ ಕೊಡೋ ಪವರ್ ಇರ್ತಿದ್ರೆ ಆ ಮ್ಯಾಚನ್ನು ರದ್ದು ಮಾಡಬೇಕಿತ್ತು ಇಮಿಡಿಯೇಟ್. ಅಷ್ಟೊಂದು ಕ್ಯಾಮರಾ ಇದೆ, ಅಷ್ಟು ಅಲ್ಲಿ ಡಿಸ್ಕಷನ್ ಆಗುತ್ತೆ ಮಂಜು ಮತ್ತು ಧನ್ರಾಜ್ ನಡುವೆ, ಅದನ್ನು ನೀವು ಪ್ಲೇ ಮಾಡ್ತೀರಾ. ಮತ್ತೆ ನೋಡಿದರೆ 1 ದಿವಸ ಆಗುತ್ತೆ. ಈಗ ನೋಡಿದರೆ ಇವತ್ತಿನ ಎಪಿಸೋಡಲ್ಲಿ ಏನೋ ಡಿಸ್ಕ್ವಾಲಿಫೈ ಅಂತ ಕೊಡ್ತೀರಾ. ಅಲ್ಲ, ಕ್ಲಿಯರಾಗಿ ಗೊತ್ತಾಗ್ತಿದೆ, ಜನರು ನೋಡ್ತಾ ಇದ್ದಾರೆ. ಆ ವಿಚಾರದಲ್ಲೆಲ್ಲ ಎಲಿಮಿನೇಷನ್ ಆಗೋದು ದೊಡ್ಡ ಮ್ಯಾಟ್ರೇ ಅಲ್ಲ. ಆದರೆ ಒಬ್ಬ ಮನುಷ್ಯನ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸೋದಿದೆಯಲ್ಲ, ಅದು ತಪ್ಪು ಅಂತ ಹೇಳ್ತೀನಿ ನಾನು. ಕಿಚ್ಚ ಸುದೀಪ್ ಅವರ ಬಗ್ಗೆ ಬಹಳಷ್ಟು ಅಭಿಮಾನ ಇದೆ, ಗೌರವ ಇದೆ. ಇದು ಎಷ್ಟು ಜನರಿಗೆ ರೀಚ್ ಆಗುತ್ತೆ ವಿಡಿಯೋ ಅನ್ನೋದಲ್ಲ ಮ್ಯಾಟ್ರ್, ಅಥವಾ ಅಲ್ಲಿ ತನಕ ರೀಚ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಬಿಗ್ ಬಾಸ್ ಕಲರ್ಸ್ ಕನ್ನಡಕ್ಕೆ ರೀಚ್ ಆಗುತ್ತಿಲ್ಲ ಅಂತ ಸಾಮಾನ್ಯ ಜನರಿಗೆ ಇದು ರೀಚ್ ಆಗುತ್ತೆ. ಒಂದು 100 ಜನರಿಗೆ ಆದರೂ ಇದು ರೀಚ್ ಆಗುತ್ತೆ, ನೋಡು 50 ಜನರಿಗಾದರೂ ಇದು ರೀಚ್ ಆಗುತ್ತೆ. ಮಾಡಿದ್ದು ಅನ್ಯಾಯ. ಇದು ನಿಜವಾಗಲೂ ಸಹಿಸೋದಿಲ್ಲ. ಕನ್ನಡಿಗರು ಇದನ್ನು ಸಹಿಸೋದಿಲ್ಲ. ಆ ಜಾಗದಲ್ಲಿ ಬೇರೆ ಯಾರೇ ಆ ಥರ ಮಾಡಿದ್ದು, ಆ ಥರ ನೀವು ಡಿಸಿಷನ್ ತಗೊಂಡ್ರು ಅದು ಅನ್ಯಾಯನೇ. ಯಾಕಂತೇಳಿದ್ರೆ ಅವತ್ತೇ ಹೇಳಬೇಕಿತ್ತು ನೀವು. 2 days ತಗೊಂಡಾದ್ಮೇಲೆ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡೋದು ಏನದು? ಅಷ್ಟು ಕ್ಯಾಮರಾ ಇರಬೇಕಾದ್ರೆ ಅರ್ಥ ಇಲ್ಲ ಇದಕ್ಕೆ. ಅಷ್ಟು ನಿಜವಾಗ್ಲೂ ಯಾರೋ ಹೋಗಬೇಕಿತ್ತು, ಅವರನ್ನು ಕಳಿಸೋದಕ್ಕೆ ನಿಮ್ಗೆ ಮನಸ್ಸಿಲ್ಲ. ಹಾಗಾಗಿ ಪಾಪ ಧನ್ರಾಜನ್ನು ಮತ್ತೆ ನೀವು ಕುರಿ ಮಾಡಿದ್ರ ಅಂತ ನಮಗೆ ಕರ್ನಾಟಕದ ಜನತೆಗೆ, ಎಸ್ಪೆಷಲಿ ನಮ್ಮಂಥವರಿಗೆ ಅನಿಸ್ತಾ ಇದೆ. ಬಹುಶಃ ಇದು ಅನ್ಯಾಯ, ಧನ್ರಾಜ್ಗೆ ಆದ ಅನ್ಯಾಯ. ಯಾರೆಲ್ಲ ಧನ್ರಾಜ್ ಬಗ್ಗೆ, ಅವರ ಆಟದ ಬಗ್ಗೆ ಈ ವಾರ ತುಂಬ ಅಪ್ರಿಷಿಯೇಟ್ ಮಾಡಿದ್ರು, ಅವರಿಗೆಲ್ಲ ತುಂಬ ನೋವಾಗಿದೆ. ಈವನ್ ಈ ವೀಕಲ್ಲಿ ತುಂಬ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು, ಎಂಟರ್ಟೈನ್ಮೆಂಟ್ ಕೂಡ ಮಾಡಿದರು. ಆದರೆ ಈ ವಿಚಾರದಲ್ಲಿ ಬಿಗ್ ಬಾಸ್ ಧನ್ರಾಜ್ಗೆ ಅನ್ಯಾಯ ಮಾಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಈ ಡಿಸಿಷನ್ ಕರ್ನಾಟಕದ ಜನತೆಗೆ ಖಂಡಿತವಾಗ್ಲೂ ಇಷ್ಟ ಆಗಿಲ್ಲ. ಯಾರೇ ಇರ್ತಿದ್ರು ಧನ್ರಾಜ್ ಅಂತಲ್ಲ, ಆ ಪ್ಲೇಸಲ್ಲಿ ಯಾರೇ ಇರ್ತಿದ್ರು ಇಷ್ಟ ಆಗ್ತಿರಲಿಲ್ಲ. ಯಾಕಂತೇಳಿದ್ರೆ ಅವತ್ತೇ ಡಿಸಿಷನ್ ಕೊಡೋ ಬದಲು ತ್ರಿವಿಕ್ರಮ್ ಆಡಬೇಕಾದ್ರೆ ನೀವು ಡಿಸಿಷನನ್ನು ಅವರು ರದ್ದು ಮಾಡಿದ್ರಿ, ಗೇಮನ್ನು ಕ್ವಿಕ್ಕಾಗಿ ನಿಮ್ಗೆ ಮಾಡೋಕ್ಕಾಗತ್ತೆ. ಅಂದರೆ ಧನ್ರಾಜ್ ಮಾಡಿದ್ದು ನಿಮ್ಗೆ ಗೊತ್ತಾಗಲ್ವಾ? ಏನ್ರಿ ಇದೆಲ್ಲ? ಯಾಕ್ರಿ ಈ ಥರ ಜನರನ್ನು ಇಷ್ಟು ಕಿವಿಯಲ್ಲಿ ಹೂವು ಇಟ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ದಾರೆ? ನಿಮಗೆ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಲ್ಲ ಅಂತ ಹೇಳ್ತಾ ಇದ್ರು. ಬಹುಶಃ ಇವಾಗ ನೋಡಬೇಕಾದ್ರೆ ನಮ್ಗೆ ಅನಿಸುತ್ತೆ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಒಳಗೊಳಗೆ ಸ್ಕ್ರಿಪ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇಟ್ಸ್ ಹಾರಿಬಲ್, ಸೀರಿಯಸ್ಲಿ. ಧನ್ರಾಜ್ಗೆ ಇದು ಅನ್ಯಾಯ ಆಗಿದೆ ಅಂತ ನನ್ನ ಒಪಿನಿಯನ್, ಪರ್ಸ್ನಲ್ ಒಪಿನಿಯನ್. ಆ ಥರ ಅನಿಸ್ತಾ ಇದೆ, ಮೇಲ್ನೋಟಕ್ಕೆ ಆ ಥರ ಅನಿಸ್ತಾ ಇದೆ. ಮತ್ತು ಗೊತ್ತಿಲ್ಲ, ಧನ್ರಾಜ್ ಮಾಡಿದ್ದು ತಪ್ಪೇ ನಾನು ಹೇಳ್ತಾ ಇದ್ದೀನಿ. ಅದು ನೋಡಿದ್ದೇನಾದರೂ ಅಕಸ್ಮಾತ್ ನೋಡಿ ವಿಜಯಶಾಲಿ ಆ ಮ್ಯಾಚಲ್ಲಿ ವಿನ್ ಆಗಿರೋ ತಪ್ಪೇ. ಆದರೆ ಅವತ್ತೇ ರದ್ದು ಮಾಡಬೇಕಿತ್ತು, ರೀಮ್ಯಾಚ್ ಆಡಿಸಬೇಕಿತ್ತು, ಅವರಿಗೇನೋ ವಾರ್ನಿಂಗ್ ಕೊಡಬೇಕಿತ್ತು, ಅಥವಾ ಆ ಮ್ಯಾಚಿಂದ ಅವರನ್ನು ಹೊರಗಿಡಿಸ್ಬೋದಿತ್ತು. ಓಕೆನಾ? ಪಾಯಿಂಟ್ ವೇರಿ ಆಗ್ತಾಯಿತ್ತು, ಅಥವಾ ಎಲಿಮಿನೇಷನ್ಗೆ ಬರ್ತಾಯಿದ್ರು. ಬಟ್ ಅದೆಲ್ಲ ಬಿಟ್ಟು ಅವರನ್ನು ವಿನ್ ಅಂತ ಘೋಷಣೆ ಮಾಡಿ ಒಂದೊಬ್ಬರಿಂದ ಪಾಯಿಂಟನ್ನು, ಆದರೆ ನೀವು ಎಲ್ರಿಗೂ ಅನ್ಯಾಯ ಮಾಡ್ದಂಗೆ ಆಯ್ತಲ್ಲ. ಧನ್ರಾಜಿನ ಪರವಾಗಿ ಉಳಿದವರಿಗೆ ಕೊಡೋ ನ್ಯಾಯದಲ್ಲಿ ಎಲ್ರಿಗೂ ಅನ್ಯಾಯ ಮಾಡ್ದಂಗೆ ಆಯ್ತಲ್ಲ. ಯಾರೋ ಒಬ್ಬರು ವಿನ್ ಆಗ್ತಿದ್ರಲ್ಲ, ಭವ್ಯ ವಿನ್ ಆಗ್ತಿದ್ರಲ್ಲ, ಅಥವಾ ಬೇರೆ ಯಾರೋ ವಿನ್ ಆಗ್ತಿದ್ರಲ್ಲ. ಇದು ಯಾವ ಸೀಮೆ ನ್ಯಾಯ ಇದು?
ಏನು ಮೆಸೇಜ್ ಕೊಡ್ತಾ ಇದ್ದೀರಾ ಜನರಿಗೆ ನೀವು? ಇದು ನನ್ನ ಅನಿಸಿಕೆ. ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ಒಪಿನಿಯನ್ನ ಶೇರ್ ಮಾಡಿ, ಆದಷ್ಟು ಇದು ರೀಚ್ ಆಗಲಿ. ಧನ್ರಾಜ್ನ ಪ್ಲೇಸಲ್ಲಿ ಯಾರೇ ಇರ್ತಿದ್ರು ಅನ್ಯಾಯನೇ, ಬಟ್ ಇವತ್ತು ಧನ್ರಾಜ್ಗೆ ಅನ್ಯಾಯ ಆಗಿದೆ. ವಿ ಸ್ಟ್ಯಾಂಡ್ ವಿತ್ ಯು ಧನ್ರಾಜ್. ಥ್ಯಾಂಕ್ ಯು.